ಎಲ್ಲರಿಗೂ ನಮಸ್ಕಾರ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ಜನವರಿ 14ರಂದು ಆಚರಿಸಲಾಗುವ ಹಿಂದೂ ಹಬ್ಬವಾಗಿದ್ದು, ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವುದನ್ನು ಸೂಚಿಸುತ್ತದೆ. ಇದು ಉತ್ತರಾಯಣದ ಆರಂಭ ಮತ್ತು ಕತ್ತಲೆಯ ಮೇಲೆ ಬೆಳಕಿನ ವಿಜಯದ ಸಂಕೇತವಾಗಿದೆ. ಇದನ್ನು ಸುಗ್ಗಿಯ ಹಬ್ಬ ಮತ್ತು ಪವಿತ್ರ ದಿನವೆಂದು ಪರಿಗಣಿಸಲಾಗುತ್ತದೆ. ದೇಶಾದ್ಯಂತ ಎಳ್ಳು ಬೆಲ್ಲದ ವಿತರಣೆ ಮತ್ತು ಗಾಳಿಪಟ ಹಾರಿಸುವಂತಹ ವಿವಿಧ ಸಂಪ್ರದಾಯಗಳೊಂದಿಗೆ ಆಚರಿಸಲಾಗುತ್ತದೆ. ಹಾಗಾದರೆ ಮಕರ ಸಂಕ್ರಾಂತಿ ಎಂದರೇನು? ಈ ಹಬ್ಬದ ಮಹತ್ವ, ಹಿನ್ನೆಲೆ ಮತ್ತು ಆಚರಣೆಗಳನ್ನು ಯಾವ ರೀತಿಯಾಗಿ ಆಚರಣೆಗಳನ್ನು ಮಾಡ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಮಕರ ಸಂಕ್ರಾಂತಿ ಎಂದರೆ ಮೇಷಕ್ಕೆ ಬಂದಾಗ ಮೇಷ ಸಂಕ್ರಾಂತಿ, ವೃಷಭ ಸಂಕ್ರಾಂತಿ, ಮಿಥುನ ಸಂಕ್ರಾಂತಿ ಹೀಗೆ 12 ರಾಶಿಗಳ ಕ್ರಮಣದಿಂದ 12 ಸಂಕ್ರಾಂತಿಗಳಾಗುತ್ತವೆ. ಶುಭ ಕಾರ್ಯಗಳಿಗೆ ಪ್ರಶಸ್ತವಾದ ಕಾಲ. ವಿವಾಹವೇ ಮೊದಲಾದ ಮಂಗಳ ಕಾರ್ಯಗಳು ಮಕರ ಸಂಕ್ರಾಂತಿಯ ನಂತರ ಪ್ರಾಶಸ್ತ್ಯವನ್ನು ಪಡೆಯುತ್ತವೆ. ಅನಂತವಾದ ಆಕಾಶದಲ್ಲಿ ಅದೆಷ್ಟೋ ಅಗಣಿತ ನಕ್ಷತ್ರ ಪುಂಜಗಳಿವೆ. ಅವುಗಳಲ್ಲಿ ನಮಗೆ ಹತ್ತಿರವಿರುವ ನಕ್ಷತ್ರ ಸೂರ್ಯ. ಈತನ ಪರಿಯಲ್ಲಿ ಬರುವುದು ಸೌರವ್ಯೂಹ. ಈ ಸೂರ್ಯ ಭೂಮಿ ಸಹಿತ ಅನೇಕ ಗ್ರಹಗಳಿಗೆ ಅನಾಯಕ. ಇವನ ಆಕರ್ಷಣೆಗೆ ಒಳಗಾಗಿ ನವಗ್ರಹಗಳು ತಮ್ಮ ಪಥವನ್ನು ನಿರ್ಮಿಸಿಕೊಂಡಿವೆ. ಮನುಷ್ಯ ಅನಂತವಾದ ಆಕಾಶದಲ್ಲಿ ಕಾಲ್ಪನಿಕವಾದ ಒಂದು ವೃತ್ತವನ್ನು ನಿರ್ಮಿಸಿ ಅದನ್ನು 12 ಭಾಗಗಳನ್ನಾಗಿ ಮಾಡಿ ಅವುಗಳನ್ನು ರಾಶಿಗಳೆಂದು ಹೆಸರಿಸಿದ್ದಾನೆ. ಸೂರ್ಯನಿಗೆ ಈ ಸೌರವ್ಯೂಹದಲ್ಲಿ ಗತಿಯಿಲ್ಲ. ಅಂದರೆ ಇವನ ಆಕರ್ಷಣೆಗೆ ಒಳಗಾಗುವ ಗ್ರಹಗಳಿಗೆ ಪರಿಭ್ರಮಣವಿದೆ. ಹೀಗಿದ್ದರೂ ಈ ಸೂರ್ಯ ಇನ್ನೊಂದು ಬಲಿಷ್ಠ ಸೂರ್ಯನ ಸುತ್ತ ತಿರುಗುತ್ತಾನೆ ಎನ್ನುವುದು ನಿತ್ಯ ಸತ್ಯ. ಆದರೆ ಪ್ರತಿ ರಾಶಿ ವಿಭಾಗಗಳಲ್ಲೂ ಸೂರ್ಯನ ಪರಿಭ್ರಮಣವನ್ನು ನಾವು ಹೇಳುವುದು ಇನ್ನೊಂದು ಸೂರ್ಯನ ಸುತ್ತ ತಿರುಗುವ ಪರಿಭ್ರಮಣವನ್ನಲ್ಲ, ಆದರೆ ನಾವಿರುವ ಭೂಮಿಯೇ ಹಾಗೆ ಉಳಿದ ಗ್ರಹಗಳು ಚಲಿಸಿದಾಗ ಸೂರ್ಯ ಪರಿಭ್ರಮಿಸಿದಂತೆ ತೋರುವುದು. ಹೇಗಿದ್ದರೂ ಫಲಿತಾಂಶ ಬೇರೆಯಲ್ಲ. ಹೀಗೆಯೇ ಭೂಮ್ಯಾದ್ರಿ ಗ್ರಹಗಳು ಸೂರ್ಯನ ಸುತ್ತ ತಿರುಗುವುದರಿಂದ ಸೂರ್ಯನೇ ಮೇಷಾದಿ ರಾಶಿಗಳನ್ನು ದಾಟಿದಂತೆ ಕಾಣಿಸುವುದು. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯನ ಸಂಕ್ರಮಣವೇ ಸಂಕ್ರಾಂತಿ. ಮೇಷಕ್ಕೆ ಬಂದಾಗ ಮೇಷ ಸಂಕ್ರಾಂತಿ, ವೃಷಭ ಸಂಕ್ರಾಂತಿ, ಮಿಥುನ ಸಂಕ್ರಾಂತಿ ಹೀಗೆ 12 ರಾಶಿಗಳ ಕ್ರಮಣದಿಂದ 12 ಸಂಕ್ರಾಂತಿಗಳಾಗುತ್ತವೆ. ಹೀಗಿದ್ದರೂ ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಕಾಲಕ್ಕೆ ವಿಶೇಷವಿದೆ. ಹಾಗಾಗಿಯೇ ಮಕರ ಸಂಕ್ರಾಂತಿಗೆ ವಿಶೇಷ ಮಹತ್ವವಿದೆ. ಸಂಕ್ರಮಣ ಅಥವಾ ಮಕರ ಸಂಕ್ರಾಂತಿಯಿಂದ ಉತ್ತರಾಯಣ ಪ್ರಾರಂಭ. ದಕ್ಷಿಣಾಯನಕ್ಕಿಂತ ಉತ್ತರಾಯಣ ಶ್ರೇಷ್ಠವಾದ ಕಾಲ. ದೇವತೆಗಳ ಹಗಲಾಗಿರುವ ಉತ್ತರಾಯಣ ಕಾಲ ದೇವತೆಗಳಿಗೆ ಪ್ರಿಯವಾದದ್ದು. ಶುಭ ಕಾರ್ಯಗಳಿಗೆ ಪ್ರಶಸ್ತವಾದ ಕಾಲ. ವಿವಾಹವೇ ಮೊದಲಾದ ಮಂಗಳ ಕಾರ್ಯಗಳು ಮಕರ ಸಂಕ್ರಾಂತಿಯ ನಂತರ ಪ್ರಾಶಸ್ತ್ಯವನ್ನು ಪಡೆಯುತ್ತವೆ. ಮಕರ ಸಂಕ್ರಾಂತಿ ಎಂದು ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂದು ಸಂಪ್ರದಾಯ ಸಾರುತ್ತದೆ. ಸ್ವೇಚ್ಛಾಮರಣಿಯಾಗಿದ್ದ ಭೀಷ್ಮ ಪಿತಾಮಹ ಸಾವನ್ನು ಬರಮಾಡಿಕೊಳ್ಳಲು ಉತ್ತರಾಯಣವನ್ನೇ ಕಾಯುತ್ತಿದ್ದ ಕತೆ ನಮಗೆಲ್ಲ ಗೊತ್ತಿದೆ. ಉತ್ತರಾಯಣದ ಈ ಪುಣ್ಯ ಕಾಲದಲ್ಲಿ ಮಕರ ಸಂಕ್ರಮಣದಂದು ಶ್ರದ್ಧಾಭಕ್ತಿಯಿಂದ ಮಾಡುವ ಧ್ಯಾನ, ದಾನ, ಪೂಜಾದಿಗಳಿಗೆ ಅತ್ಯಂತ ಶ್ರೇಷ್ಠವಾದ ಫಲವಿದೆ. ದೇವಿ ಪುರಾಣದಲ್ಲಿ ಹೀಗೆ ಹೇಳಿದೆ: ಸಂಕ್ರಾಂತೌ ಯಾನಿ ದತ್ತಾನಿ ಹವ್ಯಕವ್ಯಾನಿ ಮೌನವೈ ತಾನಿ ನಿತ್ಯಂ ದದಾತ್ಯರ್ಕ ಪುನರ್ಜನ್ಮನಿ ಜನ್ಮನಿ. ಸಂಕ್ರಾಂತಿಯಂದು ದೇವತೆ ಹಾಗೂ ಪಿತೃ ಪ್ರೀತಿಗಾಗಿ ಯಾವ ವಸ್ತುಗಳನ್ನು ಮನುಷ್ಯರಿಂದ ದಾನ ಮಾಡಲ್ಪಡುವುದೋ ಅವುಗಳನ್ನು ಜನ್ಮ ಜನ್ಮಾಂತರದಲ್ಲಿಯೂ ಸೂರ್ಯ ಭಗವಂತ ಒದಗಿಸುತ್ತಾನೆ. ಮಕರ ಸಂಕ್ರಾಂತಿ ಯಾವ ರೀತಿಯಾಗಿ ಆಚರಣೆ ಮಾಡ್ತಾರಂತಂದ್ರೆ, ಪುಣ್ಯ ತೀರ್ಥಗಳಲ್ಲಿ ಅಂದರೆ ನದಿ ಸಂಗಮ, ಸಮುದ್ರ ಮುಂತಾದವುಗಳಲ್ಲಿ ಪವಿತ್ರ ಸ್ನಾನ ಮಾಡುವ ಪದ್ಧತಿ ಸಂಪ್ರದಾಯವಾಗಿದೆ. ಶರೀರದ ಕೊಳೆಯನ್ನು ನಿವಾರಿಸುವ ಜೊತೆಗೆ ಮಾನಸಿಕ ಕೊಳೆಯನ್ನು ನಾಶ ಮಾಡುವುದು ಈ ಸ್ನಾನದ ಉದ್ದೇಶ. ಸಂಕಲ್ಪ ಪೂರ್ವಕವಾಗಿ ಅಂದರೆ ಸರ್ವ ರೋಗ ನಿವೃತ್ತಿಗಾಗಿ, ಎಲ್ಲ ಅಭೀಷ್ಟೆಯ ಸಿದ್ಧಿಗಾಗಿ ಸ್ನಾನವನ್ನು ಮಾಡಬೇಕು. ಇದು ಪರಮಾತ್ಮನ ಅಭಿಮುಖಕ್ಕೆ ಅತ್ಯಂತ ಪ್ರಶಸ್ತವಾದ ಕಾಲವಾದ್ದರಿಂದ
ಪರಮಾತ್ಮನ ಧ್ಯಾನ ಮಾಡುವುದು ವಿಶೇಷ ಫಲದಾಯಕವಾಗಿದೆ. ಮಂತ್ರ ಧ್ಯಾನಾದಿಗಳ ಉಪದೇಶ ದೀಕ್ಷೆಯನ್ನು ಈ ಕಾಲದಲ್ಲಿ ಪಡೆಯಬಹುದು. ಮಕರ ಸಂಕ್ರಾಂತಿ ಎಳ್ಳಿನ ಹಬ್ಬವೆಂದು ಪ್ರಸಿದ್ಧವಾಗಿದೆ. ಎಳ್ಳನ್ನು ಈ ಹಬ್ಬದಲ್ಲಿ ವಿಶೇಷವಾಗಿ ಬಳಸುತ್ತಾರೆ. ಎಳ್ಳಿನ ನೀರಿನಿಂದ ಸ್ನಾನ ಮಾಡುತ್ತಾರೆ. ಎಳ್ಳು ನೀರಿನಿಂದ ತರ್ಪಣ ಕೊಡುತ್ತಾರೆ. ಎಳ್ಳಿನ ಗೋವನ್ನು ದಾನವನ್ನು ಮಾಡುವುದು ಶ್ರೇಯಸ್ಕರ. ಪೀಡ ಪರಿಹಾರಕ್ಕಾಗಿ ಎಳ್ಳು, ಬೆಲ್ಲ, ಕೊಬ್ಬರಿ ಇತ್ಯಾದಿಗಳನ್ನು ಹಂಚಬೇಕು. ಮಕ್ಕಳ ಮೇಲೆ ಎಳ್ಳನ್ನು ಸುರಿಯುವುದರಿಂದ ಬಾಲಾರಿಷ್ಟ ನಾಶವಾಗುತ್ತದೆ ಎಂಬ ನಂಬಿಕೆ ಇದೆ. ವಿಶೇಷವಾಗಿ ಎಳ್ಳೆಣ್ಣೆಯ ದೀಪವನ್ನು ಉರಿಸುವುದು, ಸೂರ್ಯ ನಮಸ್ಕಾರ ಇವುಗಳಿಂದ ಆಯುಷ್ಯ ಆರೋಗ್ಯ ವೃದ್ಧಿಯಾಗುವುದು. ಹಲವರು ಅಂದು ಆದಿತ್ಯ ಹೃದಯ ಸ್ತೋತ್ರದ ಪಾರಾಯಣ ಮಾಡುತ್ತಾರೆ. ಸಂಕ್ರಾಂತಿ ಹಬ್ಬದಂದು ಪ್ರತಿಯೊಬ್ಬರು ಮನೆಯಲ್ಲಿ ಮಾಡುವ ಪಕ್ಷ ಭೋಜ್ಯಗಳನ್ನು ಪರಸ್ಪರ ಹಂಚುವ ಮೂಲಕ ನಮ್ಮೆಲ್ಲರ ಸುಖ ದುಃಖಗಳನ್ನು ಪರಸ್ಪರ ಹಂಚಿಕೊಳ್ಳುವುದು ವಾಡಿಕೆ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಆಚರಿಸಲಾಗುವ ವಿಶಿಷ್ಟ ಉಲ್ಲಾಸದಾಯಕ ಹಬ್ಬ ಸಂಕ್ರಾಂತಿ. ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಆಚರಿಸುತ್ತಾರೆ. ನಮಗೆ ಪ್ರಿಯರಾದವರಿಗೆ ಶುಭಾಶಯ ಪತ್ರ ಕಳಿಸುವುದು ಸಂಕ್ರಾಂತಿಯ ವಿಶಿಷ್ಟ. ಕಜ್ಜಾಯವಾದ ಎಳ್ಳು ಬೆಲ್ಲದ ಮಿಶ್ರಣದ ತಿಂಡಿಯನ್ನು ಹಂಚುವುದಂತೂ ಎಲ್ಲೆಡೆ ಪ್ರಸಿದ್ಧ. ಒಟ್ಟಿನಲ್ಲಿ ಮಕರ ಸಂಕ್ರಮಣದಂದು ಸೂರ್ಯನಾರಾಯಣನನ್ನು ಅರ್ಚಿಸುವುದರ ಮೂಲಕ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಪಡೆಯಬಹುದು ಎಂಬುದು ನಮ್ಮ ಸಂಪ್ರದಾಯ. ಮಕರ ರಾಶಿಗೆ ಪ್ರವೇಶಿಸುವುದನ್ನು ಸೂಚಿಸುತ್ತದೆ. ಇದು ದಕ್ಷಿಣದಿಂದ ಉತ್ತರಕ್ಕೆ ಸೂರ್ಯನ ಚಲನೆಯನ್ನು ಗುರುತಿಸುತ್ತದೆ. ಉತ್ತರಾಯಣದ ಆರಂಭ ಅಂತಂದ್ರೆ ಇದು ದೇವತಾ ಕಾರ್ಯಗಳು ಮತ್ತು ಶುಭ ಕಾರ್ಯಗಳಿಗೆ ಮಂಗಳಕರವೆಂದು ಪರಿಗಣಿಸಲಾದ ಉತ್ತರಾಯಣ ಪುಣ್ಯಕಾಲದ ಆರಂಭವನ್ನು ಸೂಚಿಸುತ್ತದೆ. ಈ ಸಂಕ್ರಾಂತಿ ಹಬ್ಬದ ಇನ್ನೊಂದು ಮಹತ್ವದ ಆಚರಣೆ ಅಂತಂದ್ರೆ ಸುಗ್ಗಿಯ ಹಬ್ಬ. ಇದು ಸಮೃದ್ಧವಾದ ಬೆಳೆ ಮತ್ತು ಸಂಪತ್ತಿನ ಏಳಿಗೆಯನ್ನು ಸೂಚಿಸುತ್ತದೆ. ರೈತರು ಕೃತಜ್ಞತೆ ಸಲ್ಲಿಸುತ್ತಾರೆ. ಮತ್ತೆ ಗಂಗಾ ಸ್ನಾನ. ಈ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ. ದೇವರುಗಳು ಭೂಮಿಗೆ ಇಳಿದು ಸ್ನಾನ ಮಾಡುತ್ತಾರೆ ಎಂದು ನಂಬಲಾಗಿದೆ. ಇನ್ನು ಮಕರ ಸಂಕ್ರಾಂತಿಯ ಮಹತ್ವ ಮತ್ತು ಹಿನ್ನೆಲೆ ಏನಂತಂದ್ರೆ ಸೂರ್ಯನ ಸಂಕ್ರಮಣ. ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಈ ಹಬ್ಬಕ್ಕೆ ಮಕರ ಸಂಕ್ರಾಂತಿ ಎಂದು ಹೆಸರಾಗಿದೆ. ಇದು ದಕ್ಷಿಣಾಯನದ ಅಂತ್ಯ ಮತ್ತು ಉತ್ತರಾಯಣದ ಪ್ರಾರಂಭ. ಇದು ಮಂಗಳಕರ ಸಮಯವೆಂದು ಪರಿಗಣಿಸಲಾಗಿದೆ. ಈ ಮಕರ ಸಂಕ್ರಾಂತಿಯ ಒಂದು ದಂತಕಥೆ ಏನಂತಂದ್ರೆ ಸಂಕ್ರಾಂತಿ ದೇವತೆಯು ಶಂಕರಾಸುರ ಎಂಬ ರಾಕ್ಷಸನನ್ನು ಕೊಂದಿದ್ದರಿಂದ ಈ ಹಬ್ಬಕ್ಕೆ ಈ ಹೆಸರು ಬಂದಿದೆ ಎಂಬ ನಂಬಿಕೆ ಇದೆ. ಮಹಾಭಾರತದ ಕಾಲದಲ್ಲಿ ಭೀಷ್ಮ ಪಿತಾಮಹರು ತಮ್ಮ ದೇಹವನ್ನು ತ್ಯಜಿಸಲು ಮಕರ ಸಂಕ್ರಾಂತಿಯ ದಿನವನ್ನು ಆಚರಿಸಿಕೊಂಡಿದ್ದರು ಎಂದು ಹೇಳಲಾಗುತ್ತದೆ. ವೈಜ್ಞಾನಿಕ ಮತ್ತು ಆರೋಗ್ಯಕರ ಮಹತ್ವ ಅಂತಂದ್ರೆ ಚಳಿಗಾಲದ ನಂತರ ಬರುವ ಈ ಹಬ್ಬದಲ್ಲಿ ಎಳ್ಳು ಮತ್ತು ಬೆಲ್ಲದಂತಹ ಉಷ್ಣ ಪದಾರ್ಥಗಳನ್ನು ತಿನ್ನುವುದರಿಂದ ದೇಹಕ್ಕೆ ಅಗತ್ಯವಿರುವ ಶಕ್ತಿ ಮತ್ತು ಪೋಷಕಾಂಶಗಳು ಸಿಗುತ್ತವೆ ಎಂದು ನಂಬಲಾಗಿದೆ. ಭಾರತದಾದ್ಯಂತ ಸಂಕ್ರಾಂತಿಗೆ ವಿವಿಧ ಹೆಸರುಗಳಿಂದ ಕರೀತಾರೆ. ತಮಿಳುನಾಡು ಪೊಂಗಲ್, ಮಹಾರಾಷ್ಟ್ರ ಮತ್ತು ಗುಜರಾತ್ ಗಾಳಿಪಟ ಹಾರಿಸುವುದು ಮತ್ತು ಎಳ್ಳುಂಡೆ ಹಂಚುವುದು, ಪಂಜಾಬ್ ಲೋಹರಿ, ಆಂಧ್ರ ಮತ್ತು ತೆಲಂಗಾಣ ಸಂಕ್ರಾಂತಿ ಅಥವಾ ಪೆದ್ದ ಪಾಂಡುಗ ಅಂತ ಹೇಳಿ ಹಲವಾರು ರೀತಿಯಲ್ಲಿ ಕರೀತಾರೆ. ಕರ್ನಾಟಕದಲ್ಲಿ ರೈತರಿಗೆ ಸುಗ್ಗಿ ಅಂತಂದ್ರೆ ಅದು ಒಂದು ಸುಗ್ಗಿಯ ಹಬ್ಬ ಅಂತಾನೆ ಹೇಳ್ಬೋದು. ಈ ಮಂಗಳಕರ ದಿನದಂದು ಯುವ ಹೆಣ್ಣು ಮಕ್ಕಳು ಹದಿಹರೆಯದವರು ಹೊಸ ಬಟ್ಟೆಗಳನ್ನು ಧರಿಸಿ ಒಂದು ತಟ್ಟೆಯಲ್ಲಿ ಎಳ್ಳು ಬೆಲ್ಲದೊಂದಿಗೆ ತಮಗೆ ಇಷ್ಟವಾದವರು ಅಥವಾ ಹತ್ತಿರವಾದ ಜನರನ್ನು ಮತ್ತು ಸಂಬಂಧಿಗಳನ್ನು ಭೇಟಿಯಾಗಿ ಎಳ್ಳು ಬೆಲ್ಲವನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡೋಣ ಎಂದು ಹೇಳಿಕೊಳ್ಳುತ್ತಾರೆ. ಕಬ್ಬಿನ ತುಂಡು ವಿವಿಧ ಆಕಾರಗಳನ್ನು, ಸಕ್ಕರೆ ಅಚ್ಚುಗಳನ್ನು ಹೊಂದಿರುತ್ತದೆ. ಕಬ್ಬು ಈ ಭಾಗಗಳಲ್ಲಿ ಪ್ರಧಾನ, ಏಕೆಂದರೆ ಹಬ್ಬದ ಋತುವಿನ ಸುಗ್ಗಿಯು ಸೂಚಿಸುತ್ತದೆ. ಕರ್ನಾಟಕದ ಕೆಲವು ಭಾಗಗಳಲ್ಲಿ ಹೊಸದಾಗಿ ಮದುವೆಯಾದ ಮಹಿಳೆಯರು ತನ್ನ ಮದುವೆಯ ಮೊದಲ ವರ್ಷದಿಂದ 5 ವರ್ಷಗಳ ಕಾಲ ಬಾಳೆಹಣ್ಣುಗಳನ್ನು ಮುತ್ತೈದೆಯರಿಗೆ ಕೊಡುವ ಸಂಪ್ರದಾಯ ಇದೆ. ಬಾಳೆಹಣ್ಣುಗಳ ಸಂಖ್ಯೆಯನ್ನು ಪ್ರತಿ ವರ್ಷ 5ರಿಂದ ಹೆಚ್ಚಿಸಲಾಗುತ್ತದೆ. ಉತ್ತರ ಕರ್ನಾಟಕದಲ್ಲಿ ಸಮುದಾಯದ ಸದಸ್ಯರೊಂದಿಗೆ ಗಾಳಿಪಟ ಹಾರಿಸುವ ಸಂಪ್ರದಾಯವಿದೆ. ಮಹಿಳೆಯರು ಗುಂಪು ಗುಂಪಾಗಿ ರಂಗೋಲಿಯನ್ನು ಬಿಡಿಸುವುದು ಸಂಕ್ರಾಂತಿಯ ಸಮಯದ ಮತ್ತೊಂದು ಜನಪ್ರಿಯ ಘಟನೆಯಾಗಿದೆ. ದನಕರಗಳನ್ನು ಸಿಂಗರಿಸುವುದು ಮತ್ತು ಮೆರವಣಿಗೆ ಮಾಡುವುದು ಇನ್ನೊಂದು ಧಾರ್ಮಿಕ ಪದ್ಧತಿಯಾಗಿದೆ. ಅವುಗಳನ್ನು ಕಿಚ್ಚು ಹಾಯಿಸುವುದು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿದೆ. ಕೇರಳದ ಶಬರಿಮಲೆ ಮಕರ ಸಂಕ್ರಾಂತಿಯಂದು
ಕೇರಳದ ಶಬರಿಮಲೆಯಲ್ಲಿ ಕಾಣುವ ಮಕರ ಜ್ಯೋತಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ. ಅಯ್ಯಪ್ಪ ವ್ರತಧಾರಿಗಳಾದ ಜನರು ಶಬರಿಮಲೆಗೆ ತೆರಳಿ ತಮ್ಮ ಸ್ವಾಮಿಯ ಪಾದಕ್ಕೆರಗಿ ಮಕರ ಜ್ಯೋತಿಯ ದರ್ಶನವನ್ನು ಪಡೆದರೆ ಜನ್ಮ ಸಾರ್ಥಕವಾಗುವುದೆಂಬ ನಂಬಿಕೆಯಿಂದಾಗಿ ಲಕ್ಷೋಪಲಕ್ಷ ಜನರು ಈ ಜ್ಯೋತಿಯ ದರ್ಶನಕ್ಕಾಗಿ ವರ್ಷಂಪ್ರತಿ ಶಬರಿಮಲೆ ಸನ್ನಿಧಾನಕ್ಕಾಗಮಿಸುತ್ತಾರೆ. ಮಕರ ವಿಳಕ್ಕು ಎಂದು ಕರೆಯಲ್ಪಡುವ ಈ ಜ್ಯೋತಿಯು ಶಬರಿಮಲೆಯ ಬೆಟ್ಟದಿಂದ 3 ಬಾರಿ ಗೋಚರವಾಗುತ್ತದೆ. ಅಂತೂ ಇದು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲವಾದರೂ ಪ್ರಸ್ತುತ ಕಾಲದಲ್ಲಿಯೂ ಆಧ್ಯಾತ್ಮಿಕತೆಯ ಕುರುಹನ್ನು ತೋರಿಸುತ್ತದೆ ಎನ್ನುತ್ತಾರೆ ಭಕ್ತರು. ಒಟ್ಟಿನಲ್ಲಿ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿ ಲೋಕದ ಕಾರಿರುಳನ್ನು ಹೋಗಲಾಡಿಸುವಂತೆ ಜನರು ಈ ಕಾಲದಲ್ಲಿ ಪುಣ್ಯ ಕಾರ್ಯಗಳಲ್ಲಿಯೂ ಆಧ್ಯಾತ್ಮಿಕ ಚಿಂತನೆಗಳಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡು ಮುಕ್ತಿ ಮಾರ್ಗದಲ್ಲಿ ಸಾಗುವಂತೆ ಈ ಆಚರಣೆಯು ಪ್ರೇರಣೆಯನ್ನು ನೀಡುತ್ತದೆ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡೋಣ ಹೇಳಿ ಈ ವಿಡಿಯೋನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ. ಧನ್ಯವಾದಗಳು.